ನಮಸ್ಕಾರ ಸ್ನೇಹಿತರೆ. ತಾವೆಲ್ಲ ಅಂಗುಲಿಮಾಲ್ನ ಕಥೆಯನ್ನು ತಾವೆಲ್ಲ ಕೇಳಿದ್ರಿ. ಅಂಗುಲಿಮಾಲ ತನ್ನ ಹುಟ್ಟಿನಿಂದಲೂ ಅವನು ಕ್ರೂರಿಯಾಗಿರಲಿಲ್ಲ, ಕೊಲೆಗಡಗನಾಗಿರಲಿಲ್ಲ, ರಾಕ್ಷಸನಾಗಿರಲಿಲ್ಲ. ಆದರೆ ಸಂಘ ಸಹವಾಸದಿಂದ, ಸ್ನೇಹಿತರ ಸಹವಾಸದಿಂದ ಅವನು ಕ್ರೂರಿ ಆಗ್ತಾನೆ, ಕೆಟ್ಟವನಾಗ್ತಾನೆ, ರಾಕ್ಷಸ ಪ್ರವೃತ್ತಿಯನ್ನು ಬೆಳೆಸಿಕೊಳ್ತಾನೆ. ಅವನು ಸುಮಾರು 999 ಕೊಲೆಗಳನ್ನು ಮಾಡಿ ಅವರ ಬೆರಳುಗಳನ್ನು ಹಾರವನ್ನಾಗಿ ಹಾಕಿಕೊಳ್ತಾನೆ. ಮತ್ತೆ ತಮ್ಮ ಸ್ನೇಹಿತರ ಮಾರ್ಗದರ್ಶನದಿಂದ 1,000 ಕೊಲೆಯನ್ನು ನೀನು ಮಾಡಿ ಬೆರಳ ಹಾರ ಹಾಕಿಕೊಂಡಾಗ ಮಾತ್ರ ನೀನು ಸಾಧನೆಯನ್ನು ಮಾಡ್ತೀಯ ಅಂತ ಹೇಳಿ ಒಂದು ಕೆಟ್ಟ ಆಲೋಚನೆಯನ್ನು ಅಂಗುಲಿಮಾಲನ ಕಿವಿಯಲ್ಲಿ ಹಾಕ್ತಾನೆ. ಅದೇ ರೀತಿಯಾಗಿ ಅಂಗುಲಿಮಾಲ 1000 ಕೊಲೆಗಾಗಿ ಕಾಯ್ತಾ ಇದ್ದ. ಆ ಅರಣ್ಯದಲ್ಲಿ ತನ್ನ ಗುಡಿಸಲಿನಲ್ಲಿ ಕಾಯುತ್ತಿರುವಾಗ ಭಗವಾನ್ ಬುದ್ಧ ಆ ದಾರಿಯಲ್ಲಿ ಹೋಗ್ತಾ ಇದ್ದ. ಅವರನ್ನು ಹೇಗಾದರೂ ಮಾಡಿ ಕೊಲೆ ಮಾಡಿ ಅವರ ಬೆರಳುಗಳನ್ನು ಹಾರವನ್ನು ಹಾಕಿಕೊಳ್ಬೇಕು ಅಂತೇಳಿ ಬಹಳ ರೀತಿಯಲ್ಲಿ ಹಪ್ಪಿಸ್ತಾ ಇರ್ತಾರೆ ಅಂಗುಲಿಮಾಲ. ಅವರ ಒಂದು ಶಾಂತತೆ, ಅವರ ಒಂದು ತಪಸ್ಸಿನ ತೇಜಸ್ಸು, ಸೂರ್ಯಕಾಂತಿಯ ಮುಖವನ್ನು ನೋಡಿದಾಗ ಅಂಗುಲಿಮಾಲನಿಗೆ ಏನೋ ಮೈಯಲ್ಲಿ ಪುಳಕ, ಏನೋ ಒಂದು ದಿಗ್ಭ್ರಾಂತಿ, ಏನೋ ಒಂದು ಆಶ್ಚರ್ಯ ರೀತಿಯಲ್ಲಿ ಅವನ ಒಳಗೆ ಆಲೋಚನೆಗಳು ಪ್ರಾರಂಭ ಆಗ್ತವೆ. ಅವನು ಒಂದು ಕ್ಷಣ ಭಗವಾನ್ ಬುದ್ಧನನ್ನು ಕೊಲೆ ಮಾಡುವುದನ್ನು ಮರ್ತೇ ಹೋಗ್ತಾನೆ. ಭಗವಾನ್ ಬುದ್ಧನಿಗೆ ಶರಣಾಗ್ತಾನೆ. ಮುಂದೆ ಅವನು ಒಬ್ಬ ಅಂಗುಲಿಮಾಲನಾಗದೆ ಜನಸೇವಕನಾಗಿ, ಒಬ್ಬ ಪರೋಪಕಾರಿಯಾಗಿ ಜೀವನವನ್ನು ಮಾಡ್ತಾನೆ. ಆದ್ದರಿಂದ ಸ್ನೇಹಿತರೆ, ಸಹವಾಸ ಕೂಡ ಒಂದು ಒಳ್ಳೆಯದಾಗಲಿ, ಒಳ್ಳೆಯದಿರಲಿ ಅಂತ ಹೇಳಿ ಬುದ್ಧ ಭಗವಾನ್ ತಿಳಿಸ್ತಾರೆ.